ಕಥೆನಲ್ಲಿ ಒಂಚೂರು ಟ್ವಿಸ್ಟ್ಗಳೆಲ್ಲ ಇದ್ದೇ ಇದೆ, ಬಟ್ ಇಟ್ ಇಸ್ ಬೇಸಿಕಲಿ ಎ ಲವ್ ಸ್ಟೋರಿ ಇನ್ 1970, ಎ ರೆಟ್ರೋ ಸ್ಟೋರಿ ವೇರ್ ಅಜಯ್ ರಾವ್ ಮತ್ತು ನಿಶಾಂತ್ ಅವರು ಸರಳಾ ಸುಬ್ಬಾರಾವ್ ಆಗಿ ನಟಿಸಿರುವಂಥ ಕತೆ. ಸೊ ಇದು 1970s ಏನಕ್ಕೆ ಆ ಸಬ್ಜೆಕ್ಟ್ ಚೂಸ್ ಆಗಿದೆ ಅನ್ನೋದನ್ನೆಲ್ಲ ನೀವು ಆಲ್ರೆಡಿ ಟ್ರೇಲರ್ ನೋಡಿರ್ತೀರಾ, ಈಗ ಆಲ್ರೆಡಿ ಕಂಡಿದೆ. ಸೊ ಇಫ್ ಎವ್ರಿಥಿಂಗ್ ಗೋಸ್ ವೆಲ್, ಕ್ಯಾನ್ ವಿ ಡೈರೆಕ್ಟ್ಲಿ ಗುಡ್ ಕ್ವಶನ್ ಸರ್? ಅಜಯ್ ಸರ್, ಒಂದು ನಿಮಿಷ ಸಿನಿಮಾ ಬಗ್ಗೆ ಜಸ್ಟ್ 1 minute ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾತಾಡೋದು. ಸರಳಾ ಸುಬ್ಬಾರಾವ್ ಒಂದು ರೆಟ್ರೋ ಸಬ್ಜೆಕ್ಟ್ ಅಂತ ಎಲ್ರಿಗೂ ಟ್ರೈಲರ್ನಲ್ಲಿ ಕಂಡುಬಂದಿದೆ. ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್, ಈ ಒಂದು ತಂಡದ ಜೊತೆ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಕೊಟ್ಟಿದೆ. ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೊಳ್ಳುವಂಥ ಒಂದು ಸಿನಿಮಾ ಇದೆ. ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದೆ, ಒಂದು ಹಿಸ್ಟ್ರಿಗೆ ಹೋಗಿ ಆ ಕಾಲಘಟ್ಟದಲ್ಲಿ ಜೀವಿಸುವಂಥ ಒಂದು ಅವಕಾಶ. ನಾನು 1980ಯಲ್ಲಿ ಹುಟ್ಟಿದ್ದು. ಈ ಸಿನಿಮಾ ನಾನು ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ಸಿನಿಮಾ. ನಾನು ನಮ್ಮ ತಂದೆ ತಾಯಿ ಎಷ್ಟು ರೊಮ್ಯಾಂಟಿಕ್ ಆಗಿದ್ದರು, ಆಮೇಲೆ ನಮ್ಮ ತಂದೆ ಹಾಕೊಳ್ತಿರ್ತಕ್ಕಂಥ ಉಡುಪುಗಳು, ಅವರು ಇದ್ದಂಥ ಶೈಲಿ, ಶಿಸ್ತು, ಇದೆಲ್ಲ ಆಲ್ಮೋಸ್ಟ್ ಹೋಲಿಕೆ ಅವ್ರ ಥರನೇ ನಾನು ಜೀವಿಸಿದ್ದು. ಆಮೇಲೆ ಆಗಿನ ಕಾಲದಲ್ಲಿ ಸಿನಿಮಾಗಳು ಬರ್ತಾಯಿತ್ತು, ಅನ್ನೋದು ವಿಷ್ಣು ಸರ್ದು, ಅನಂತ್ ನಾಗ್ ಸರ್ದು, ಅವರು ಕನ್ನಡ ಭಾಷೆಯನ್ನು ಮಾತಾಡ್ತಿರ್ತಕ್ಕಂಥ ಸ್ಪಷ್ಟತೆ ಎಷ್ಟು ಚಂದವಾಗಿರ್ತಾಯಿತ್ತು. ಮತ್ತು ಅವರ ಅಭಿನಯದಲ್ಲಿ ಒಂದು ಮಧುರತೆ, ಅದೆಲ್ಲ ಕೂಡ ಮತ್ತೆ ನಾವು ಮರುಸೃಷ್ಟಿ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದು. ಆ ಥರ ಸಿನಿಮಾದಲ್ಲಿ ಆ ಪಾತ್ರ ನನಗೆ ಸಿಕ್ಕಿದ್ದು. ಮಂಜು ಸುರಾಜ್ ಅವರು ಮತ್ತು ಲೋಹಿತ್ ಅವರು ಅದು ಯಾಕೆ ಆಯ್ಕೆ ಮಾಡೋದು ನನ್ನ ಹತ್ರ ಬಂದರು, ಬಟ್ ನನಗೆ ಒಂದು ಅದೃಷ್ಟ ಅಂತ ಭಾವಿಸ್ತೇನೆ. ಆ ಥರದ್ದೊಂದು ನಿರ್ದೇಶಕನ ಆಲೋಚನೆ ಇದಕ್ಕೆ ಸೂಟ್ ಆಗ್ತಾನೆ ಅನ್ನೋದೇ ಒಂದು ದೊಡ್ಡ ಪ್ರಶಂಸೆ ಇದೆ. ಒಂದು ಉಡುಗೊರೆ, ಒಂದು ಅವಾರ್ಡ್ ಅಂತ ಹೇಳುವುದು. ನಾನು ವೇದಿಕೆ ಮೇಲೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನಾನು ಚಿಕ್ಕ ಮಗು ಥರ, ಅದು ಹೇಳೋದಕ್ಕೆ ಯಾರು ಹೆಂಗೆ ತೊಗೊಳ್ತಿರೋ ಗೊತ್ತಿಲ್ಲ, ಬಟ್ ಒಂದು ಫ್ಯಾಂಟಸಿ, ಒಂದು ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಒಂದು ಆ ಥರದ್ದೊಂದು ಬಟ್ಟೆ ಹಾಕ್ಕೊಂಡ್ರೆ ಒಂದು ಪವರ್ಸ್ ಹೆಂಗೆ ಬರುತ್ತೆ ನನಗೆ ಆ ಕಾಲದಲ್ಲಿ. ಅಂದರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ ಥರ ಕಾಸ್ಟ್ಯೂಮ್ಸ್ ಹಾಕೊಂಡು, ಆ ಥರ ಮೇಕಪ್ ಹಾಕೊಂಡು, ಆ ಥರದ್ದು ಡೈಲಾಗ್ಸ್, ಆ ಥರದ್ದು ಒಂದು ವರ್ಲ್ಡಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅನ್ನೋರ ಥರ, ವಿಷ್ಣು ಸರ್ ಥರ ನಾನು ಫೀಲ್ ಮಾಡ್ಕೊಳ್ತಾ ಇದ್ದೆ. ಒಂದು ಫ್ಯಾಂಟಸಿ, ಒಂದು ಸೂಪರ್ ಹೀರೋ, ಅವರೆಲ್ಲ ಸೂಪರ್ ಹೀರೋಸ್ ನಮಗೆಲ್ಲ. ಸೊ ಅವ್ರ ಥರ ನಾನು ಆಗಿದ್ದೀನಿ ಅನ್ನೋ ಹತ್ರ ಒಂದು ಹೊರಗಡೆ ಒಂದು ಭ್ರಮೆ, ಒಂದು ಫೀಲ್. ಸೊ ಆ ಒಂದು ಖುಷಿ ಚಿಕ್ಕ ಮಗುಗೊಂದು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಅದು. ಬಹಳ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ಒಂದು ಪ್ರೀತಿಯ ವಾತಾವರಣ ಸೃಷ್ಟಿಯಾಗಿರುವಂಥ ಟೈಮಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನ ಒಂದು ಪ್ರೀತಿಯ ಸಂದೇಶ ಕೊಡುತ್ತೆ ಕಪಲ್ಸಿಗೆ, ಹೊಸದಾಗಿ ಮದುವೆ ಆಗಬೇಕಂತೇಳಿ, ಮದುವೆ ಆಗೋರು, ಪ್ರೇಮಿಗಳಿಗೆ. ಈ ಸಿನಿಮಾ ನೋಡಿದ್ರೆ ಬಹಳ ಒಂದು ಖುಷಿ ಕೊಡುತ್ತೆ. ಎಲ್ಲ ಒಂದು ಕಡೆ ಪ್ರೀತಿ ಬಗ್ಗೆ ಇನ್ನೊಂಚೂರು ಇನ್ಸ್ಪೈರ್ ಮಾಡುತ್ತೆ. ಅವತ್ತು ರವಿ ಸರ್ ಪ್ರೇಮಲೋಕದ್ದು ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ರು. ಗೊತ್ತಿಲ್ಲ ಅಷ್ಟು, ಅಂದರೆ ನಮ್ಮೆಲ್ಲರದ್ದು ಒಂದು ಪ್ರಯತ್ನ, ಒಂದು ಬರೀಕೆ ಸಿನಿಮಾ ಮೇಕರ್ಸ್ ಇರುತ್ತೆ, ಆ ಥರದ್ದು ಮ್ಯಾಜಿಕ್ ಸೃಷ್ಟಿ ಮಾಡಬೇಕು ಅಂತ. ಸೊ ಸರಳಾ ಸುಬ್ಬಾರಾವ್ ಇನ್ ಇಟ್ಸ್ ಓನ್ ವೇ ಅದರದ್ದೇ ಆದಂಥ ಒಂದು ತಾಕತ್ತು, ಅದರದ್ದೇ ಆದಂಥ ಒಂದು ಶಕ್ತಿನಲ್ಲಿ ಒಂದು ಪ್ರೇಮವನ್ನು, ಒಂದು ಸಂದೇಶವನ್ನು ಕೊಡುತ್ತೆ. ನಾನು ಖುಷಿಯಾಗಿದ್ದೀನಿ, ನಾನು ಕಾತುರದಿಂದ ಕಾಯ್ತಿದ್ದೀನಿ. ನನಗೆ ಬಹಳಷ್ಟು ವರ್ಷಗಳ ಶ್ರಮ ಇವತ್ತು ತೆರೆ ಮೇಲೆ ಬರುವಂಥ ಸಂದರ್ಭ, ಕಾಲ ಕೂಡಿ ಬರ್ತಾ ಇದೆ. ಕಾಯ್ತಾ ಇದ್ದೀನಿ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು, ಪ್ರೇಕ್ಷಕರಿಗೆ ಬಂದು ಥಿಯೇಟರ್ ಸಿನಿಮಾ ನೋಡಬೇಕು, ಜನ ತುಂಬಿರ್ತಕ್ಕಂಥ ಚಿತ್ರಮಂದಿರಗಳನ್ನು ನಾನು ನೋಡಬೇಕು. ಆ ಥರದೊಂದು ಆಸೆಗಳಲ್ಲಿ ಒಂದು ಕನಸಲ್ಲಿದ್ದೀನಿ. 12ನೇ ತಾರೀಕು ಸರಳಾ ಸುಬ್ಬಾರಾವ್ ಸಿನಿಮಾ ಬರ್ತಾ ಇದೆ, ನೋಡಿ ಆನಂದಿಸಿ ನನ್ನ ಆಶೀರ್ವಾದಿಸಿ. ಟ್ರೈಲರ್ ನೋಡಿದ್ದೀರಾ? ಅದೇ ಇವಾಗ ಥಿಯೇಟರ್ ರಿಲೀಸ್ ಆಗುತ್ತೆ. ಅಲ್ಲಿ ನೋಡಿ ಜನ ಮೆಚ್ತಾರೆ ನೋಡ್ತಾರಲ್ಲ ಅಂದ್ಕೊಂಡಿದ್ದೀವಿ. ಯಾಕಂತಂದರೆ ಸಿಕ್ಕಾಪಟ್ಟೆ ಒಳ್ಳೆ ಸಿನಿಮಾ. ಇವತ್ತು ಫ್ಯಾಮಿಲಿಗೆ ಏನು ಬೇಕು ಅದ್ರದ್ದು ಎಲ್ಲ ಹೂರ್ಣನ ಹಾಕಿ ಮಾಡಿರುವಂಥ ಸಿನಿಮಾ.
ಇದರಿಂದ ಆ್ಯಕ್ಚುಲಿ ಅಲ್ಲಿ ನೋಡಿದ್ರೆ ಪ್ರೊಡ್ಯೂಸರ್ದು ಸಿಕ್ಕಾಪಟ್ಟೆ ಶ್ರಮ ಇದೆ. ಈ ಸಿನಿಮಾ ಒಂದು ನನ್ನ ಕೆರಿಯರ್ನಲ್ಲಿ ಫಸ್ಟ್ ಟೈಮ್ ಒಂದು ಕಾದಂಬರಿನ ಆಧರಿಸ್ಕೊಂಡು ಮಾಡಿರುವಂಥ ಸಿನಿಮಾ ಇದೆ ಆ್ಯಕ್ಚುಲಿ. ಸೊ ಇಲ್ಲಿವರೆಗೆ ಹೇಳಿರಲಿಲ್ಲ ನಾವು. ಇದು ತ್ರಿವೇಣಿ ಅವ್ರದ್ದು ಒಂದು ಕಾದಂಬರಿ ಆಧಾರಿತ. ಸೊ ನಾವು ಫಸ್ಟು ಈ ಥರದ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಆದಮೇಲೆ ತ್ರಿವೇಣಿ ಅವ್ರದ್ದು ಕಾದಂಬರಿನ ಅಡಾಪ್ಟ್ ಮಾಡಿಕೊಂಡು ಮಾಡಿದ್ವಿ. ಆಮೇಲೆ ಎಲ್ಲರಿಗೂ ಗೊತ್ತಿರತ್ತೆ ತ್ರಿವೇಣಿ ಅವ್ರದ್ದು ಕಾದಂಬರಿಗಳು ಇವತ್ತುವರೆಗೆ ಯಾವ್ಯಾವ ಸಿನಿಮಾ ಆಗಿದೆಯೋ ಕನ್ನಡದಲ್ಲಿ ಅದೆಲ್ಲ ತುಂಬ ಒಳ್ಳೆ ಸಕ್ಸಸ್ ಆಗಿರುವಂಥ ಸಿನಿಮಾ. ಸುಗಣಕಂಡಲ್ ಅವರು 2 ಸಿನಿಮಾ ಮಾಡಿದ್ರು ಅವ್ರದ್ದು, ಬೆಳ್ಳಿ ಮೋಡ ಮತ್ತು ಶರಪಂಜನ. ಸೊ ಅದಾದಮೇಲೆ ರಾಜೇಂದ್ರ ಸಿಂಗ್ ಬಾಬು ಅವರು ಹೂವನ್ನು ಮಾಡಿದ್ರು. ಸೊ ಮತ್ತೆ ಈ ಥರ ತ್ರಿವೇಣಿ ಅವ್ರದ್ದು ಎರಾಗ್ ಹೋಗಿ ಮಾಡ್ತಿರೋ ಸಿನಿಮಾ ಚೆನ್ನಾಗಿ ಬಂದಿದೆ. ಇಡೀ ಫ್ಯಾಮಿಲಿಯವರು ಕುತ್ಕೊಂಡು ನೋಡುವಂಥದ್ದು. ಆಮೇಲೆ ಇವತ್ತಿನ ದಿನಕ್ಕೆ ಏನು ಹೇಳ್ತಿದಾರಲ್ಲ ಫ್ಯಾಮಿಲಿ ಸಿನಿಮಾ ಬೇಕು ಅಂತ ಖಂಡಿತವಾಗ್ಲೂ ಕಂಪ್ಲೀಟಾಗಿ ಫ್ಯಾಮಿಲಿ ಬಂದು ನೋಡಿ ಎಂಜಾಯ್ ಮಾಡೋದ್ರ ಜೊತೆಗೆ ಅವತ್ತೊಂದು 1970s ಹೇಗಿತ್ತು ಅನ್ನೋದನ್ನ ಒಂದ್ಸಲ ಕೆಲವರು ರೀಕಾಲ್ ಮಾಡ್ಕೋತಾರೆ. ಕೆಲವರು ಈಗಿಂತ ನಮ್ಮ ತಂದೆಯವ್ರ ಕಾಲ ಅಥವಾ ನಮ್ಮ ತಾತವ್ರ ಕಾಲ ಅಂತ ಅಂದ್ಕೊಂಡು ಅದೇ ಸರ್ ಹೇಳಿದ್ರು. ಆ್ಯಕ್ಚುಲಿ 1970s ಹುಟ್ಟು ಇರಲಿಲ್ಲ, ಬಟ್ ಅದನ್ನ ಸೋರ್ಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಶ್ರಮ ಆಗಿದ್ವಿ. ಸೊ ಥ್ಯಾಂಕ್ ಯು. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಜಯ್ ಸರ್, ನಿಶಾ ಅವರು. ನಾವೇನು ಅಂದ್ಕೊಂಡ್ವಿ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಅಷ್ಟನ್ನು ಸ್ಕ್ರೀನಲ್ಲಿ ಬಂದಿದೆ. ಈಗ ನೋಡಿದ್ದೀರ ಟ್ರೈಲರು. ಈಗ ಜಸ್ಟ್ ಝಲಕ್ ಅಷ್ಟೇ. ಸಿನಿಮಾ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಪ್ರೊಡ್ಯೂಸರ್ಗೆ ಆ್ಯಕ್ಚುಲಿ ಹೇಳಬೇಕು, ಯಾಕಂತಂದರೆ ಇದ್ರದ್ದು ಕನ್ಸ್ ಕಟ್ಟುವಾಗಿಂದ ಜೊತೆಲಿದ್ದು ಇದಕ್ಕೆ ಕಂಪ್ಲೀಟ್ ಎಗ್ಲು ಕೊಟ್ಟು ಎತ್ಕೊಂಡು ಹೋಗಿದ್ದು ಪ್ರೊಡ್ಯೂಸರ್ ಸರ್. ಸೊ ಇಡೀ ಟೀಮ್ಗೆ ಥ್ಯಾಂಕ್ ಯು. ನನ್ನ ಸಪೋರ್ಟ್ ಆಗಿ ಇಟ್ಕೊಂಡು ಈ ಥರದೊಂದು ಸಿನಿಮಾ ರೀಕ್ರಿಯೇಟ್ ಮಾಡಿದ್ರೆ ಲೈಕ್ 1970s ರೀಕ್ರಿಯೇಟ್ ಮಾಡೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ. ಆಮೇಲೆ ನನಗೆ ತೋಚಿರೋ ಪ್ರಕಾರ ಇಲ್ಲಿವರೆಗೆ ರೆಟ್ರೋ ಸಬ್ಜೆಕ್ಟ್ಸ್ ಅಂದಾಗ ನಾವು ಮ್ಯಾಕ್ಸಿಮಮ್ ಆ್ಯಕ್ಷನ್ ಬೇಸ್ಗೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಒಂದು ಲವ್ನ ರೀಕ್ರಿಯೇಟ್ ಮಾಡೋದ್ರಿಂದ ಆ್ಯಕ್ಷನ್ ಕ್ರಿಯೇಟ್ ಮಾಡೋದು 100% ಕಷ್ಟ, ಬಟ್ ಲವ್ ಕ್ರಿಯೇಟ್ ಮಾಡೋದು ಅದಕ್ಕಿಂತ ಸಿಕ್ಕಾಪಟ್ಟೆ ಕಷ್ಟ ಆ್ಯಕ್ಚುಲಿ. ಸೊ ಚೆನ್ನಾಗಿ ಬಂದಿದೆ. ಡೆಫಿನೆಟ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರಶ್ನೆಗಳಿದ್ರೆ ಓಕೆ ಸರ್, ಆನ್ಸರ್ ಮಾಡಿ ಆಮೇಲೆ ಒಟ್ಟಿಗೆ ಕ್ವಶನ್ ಆ್ಯಂಡ್ ಆನ್ಸರ್ ನಾವು ಮಾತಾಡಾದ್ಮೇಲೆ ಇದನ್ನು ಆನ್ಸರ್ ಮಾಡ್ಬಿಡಿ ಸರ್. ಸರ್ ಆ್ಯಕ್ಚುಲಿ ನೀವು ಕ್ವಶನ್ ಕೇಳಿದ್ರು ಕೂಡ ನಾವು I won't say much. I will just say this movie is all about love that was pure and divine, and that is what is missing in today's era. So maybe you can't experience that in your personal life, so why don't we all go and watch it in theaters to experience that on screen? And I truly believe that love is all about souls getting connected to each other. That used to happen in that era, but now it's lacking. So just to get it back and just to experience that, everybody should go and watch it in theaters. That's it. Thank you so much. Hope you like the trailer. Thank you. ಈಗ ತ್ರಿವೇಣಿ ಅವ್ರ ಕಾದಂಬರಿಗಳೆಲ್ಲ ಹೆಣ್ಣಿನ ಭಾವನೆಗಳ ಭಾವನೆಗಳ ಮೇಲೆ ಆಗುವಂಥ ಆಘಾತಗಳ ಬಗ್ಗೆ ಮತ್ತು ಶರಪಂಜನ ಇರ್ಬೋದು, ಬೆಳ್ಳಿ ಮೋಡ ಇರ್ಬೋದು, ಮತ್ತು ಹೂವನ್ನು ಈ ಕಥೆನೂ ಅದೇ ಥರ ಇರುತ್ತೆ ಸರ್. ಆ್ಯಕ್ಚುಲಿ ತ್ರಿವೇಣಿ ಅವರು 30ಕ್ಕಿಂತ ಹೆಚ್ಚು ಕಾದಂಬರಿಗಳು ಬಂದಿದ್ದಾರೆ ಸರ್. ಅದರಲ್ಲಿ 2 ಕಾದಂಬರಿಗಳವರು ಲವ್ ಸ್ಟೋರೀಸ್ ಬರ್ತಿರೋದು. ಎಲ್ಲರೂ ಅಂದ್ಕೊತಾರೆ ಅವರು ಸೈಕಾಲಜಿಕಲ್ ಥ್ರಿಲ್ಲರ್ಸ್ ಜಾಸ್ತಿ ಅನ್ನೋ ಕಾರಣಕ್ಕೆ ತ್ರಿವೇಣಿ ಅವರು ಬರ್ತಿರೋದೆಲ್ಲ ಅದೇ ಅನ್ನೋ ಥರ ಅಂದ್ಕೊಂಡಿದ್ದಾರೆ. ಆ್ಯಕ್ಚುಲಿ 2 ಕಾದಂಬರಿಗಳು, ಒಂದು ವಸಂತಗಾನ ಮತ್ತು ಇನ್ನೊಂದು ಬಾಲ್ಯಗಾನ, ಇವೆರಡೇ ಕಾದಂಬರಿ ಪ್ಯೂರ್ ಲವ್ನ ತಗೊಂಡಿದ್ದಾರೆ ಸರ್. ಎಲ್ಲೂ ಸೈಕಾಲಜಿಕಲ್ ಯೂಸ್ ಮಾಡಿಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದು ಲವ್ ಸ್ಟೋರಿ ಹುಡುಕ್ತಾ ಇದ್ವಿ. ಆವಾಗ ನಮಗೆ ಕಂಡುಬಿದ್ದಿದ್ದು. ಸೊ ನೀವು ಬೆಳ್ಳಿ ಮೋಡ ಅಥವಾ ಹೂವನ್ನು ಆ ಥರದ್ದೇನಿರುತ್ತೆ ಆ ಥರ ಇದು ಪ್ಯೂರ್ ಫಾರ್ಮ್ ಆಫ್ ಲವ್ ಸ್ಟೋರಿ. ತ್ರಿವೇಣಿಯವರದ್ದು ಕಾದಂಬರಿಗಳನ್ನೇ ಸರ್ವಶ್ರೇಷ್ಠ ಕಾದಂಬರಿಗಳಲ್ಲಿ ಆ್ಯಕ್ಚುಲಿ ಇದು ಕೂಡ ವಸಂತಗಾನ ಮತ್ತು ಭಾನುಬೆಳಗಿತ್ತು. ಸೊ ಗೊತ್ತಿಲ್ಲ ಯಾಕೆ ಈ ಕಾದಂಬರಿ ಯಾರು ಕಂಡು ಗೊತ್ತಿರಲಿಲ್ಲ ಅಂತ. ನಾನು ಕೇಳ್ಪಟ್ಟಂಗೆ ವಸಂತಗಾನ ಹಿಂದೆ ರಾಜ್ಕುಮಾರ್ ಅವರು ಟ್ರೈ ಮಾಡೋಕ್ಕೆ ಅಂತ ಹೊರಟಿದ್ರು ಅನ್ನೋದು ನಾವು ಕೇಳ್ಪಟ್ಟಿದ್ವಿ. ಎಷ್ಟು ನಿಜ ಅಂತ ನನಗೆ ಗೊತ್ತಿಲ್ಲ, ಕೇಳ್ಪಟ್ಟಿರೋದಷ್ಟೇ. ಬಟ್ ಆವಾಗ ಇದು ಹೊಸ ಬೆಳಕು ಒಂದು ಸಿನಿಮಾ ಬಂತು ಅನ್ನೋ ಕಾರಣಕ್ಕೆ ಇದನ್ನ ಇಟ್ಟರು ಅನ್ನೋ ಥರದ್ದು. ಸೊ ಲಕ್ಕಿಲಿ ಆ ತಾಯಿ ಕಾದಂಬರಿ ನಮಗೂ ಸಿಕ್ತು, ನಾವು ಮಾಡ್ತೀವಿ. ಇಂಡಿಯಾ ಪಾಕಿಸ್ತಾನದ ಕಥೆಗಳಿಗೆ ನೀವೇನಪ್ಪ ಸರ್ ಆ್ಯಕ್ಚುಲಿ ವಸಂತಗಾನ ಬರೆದಿದ್ದು ಆಲ್ಮೋಸ್ಟ್ 50-60s ಮೇಲೆ ಸರ್.
ಸೊ 1970s ಇಂಡಿಯಾ ಪಾಕಿಸ್ತಾನ ವಾರ್ ಅಂದರೆ ಬಾಂಗ್ಲಾ ಇಂಡಿಯಾ ವಾರ್ ಆಗುತ್ತೆ, ಅದನ್ನ ಒಂದು ಟ್ವಿಸ್ಟ್ಗೆ ತಗೊಂಡ್ಬರ್ಬೇಕು ಅಂತ ಕಾರಣಕ್ಕೆ ಇದು ಪ್ಯೂರ್ಲಿ ಮತ್ತೆ ನಿಮ್ಮ ಇದಕ್ಕೆ ಎಷ್ಟು ಬಂದಿದೆ? ಸರ್ ಆ್ಯಸ್ ಪರ್ ಅವ್ರ ಅಗ್ರಿಮೆಂಟ್ ಪ್ರಕಾರನೇ ಅಂದರೆ ತ್ರಿವೇಣಿ ಅವ್ರ ಮಕ್ಕಳ ಜೊತೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡಾಗಲೇ ಅವ್ರು ಹೇಳಿದ್ವಿ ಯಾಕಂದರೆ 1970s ತೊಗೊಂಡ್ಬರ್ತೀವಿ ಮತ್ತು ಒಂದಷ್ಟು ಬದಲಾವಣೆಗಳು ಮಾಡ್ಕೊತೀವಿ ಅಂತ ಅಂದ್ಕೊಂಡು ಎಲ್ಲೂ ಸೋಲ್ ಆಫ್ ಕತೆ ಹೋಗ್ದಂಗೆ ಅದರದ್ದು ಆತ್ಮನ ಎಲ್ಲೂ ತೆಗೆದಂಗೆ ಕೆಲವು ಬದಲಾವಣೆಗಳನ್ನ ನಾವು ಮಾಡ್ತೀವಿ. ಬರೋದು ತುಂಬಾ ಸಿನಿಮಾಗಳು ಹಿಟ್ ಆಗಿದೆ, ಕೆಲವು ನಿಲ್ಲಕ್ಕೆ ಆಗಿರಲಿಲ್ಲ. ಈಗಿನ ತಲೆಮಾರಿಗೆ ಓದೋ ಅಭ್ಯಾಸ ಕಡಿಮೆ ಆಗ್ತಾ ಇದೆ. ಆ ಕನ್ವರ್ಷನ್ ಆಸ್ ಅ ಸಿನಿಮಾ ಪ್ರೊಡ್ಯೂಸರ್ ಆಗಿ ಹೇಗೆ ನೋಡ್ತೀರಾ? ಸೊ ಓದೋದು ಕಡಿಮೆ ಆಗ್ತದೆ, ಬಟ್ ಏನಕ್ಕೆ ಅಂದ್ರೆ ಈಗ ಆಸ್ ಯು ನೋ ಮೀಡಿಯಾ ಇಸ್ ವೆರಿ ಸ್ಟ್ರಾಂಗ್. ಎವ್ರಿವನ್ ವಾಸ್ ವಾಚಿಂಗ್ ಟಿವಿ. ಮುಂಚೆ ಅದೇ ಒಂದು ಅಭ್ಯಾಸ ಇತ್ತು. ಬಿಕಾಸ್ ಅವ್ರ ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ದೇ ಹ್ಯಾವ್ ಟು ಗೋ ಥ್ರೂ ಬುಕ್ಸ್. ಆ ಥರ ಇತ್ತು. ಬುಕ್ ಓದೋದು ಒಂದು ಹವ್ಯಾಸ ಇತ್ತು. ಈಗ ಯಾರಿಗೂ ಓದೋ ಅಭ್ಯಾಸ ಇಲ್ಲ ಅಂತ ನೀವೇ ಹೇಳ್ಬಿಟ್ಟಿದ್ದೀರಾ ಆಕ್ಚುಲಿ. ಸೊ ಅದ್ರ ಬಗ್ಗೆ ನಾವು ಏನು ಕಮೆಂಟ್ ಮಾಡೋಣ ಸರ್, ಬಿಕಾಸ್ ಇಟ್ಸ್ ಗೋಯಿಂಗ್ ಅಟ್ ದ ಮೂಮೆಂಟ್ ಪೀಪಲ್ ಆರ್ ನಾಟ್ ರೀಡಿಂಗ್. ಸರ್ ಈಗ ನನಗೆ ಗೊತ್ತಿರೋ ಪ್ರಕಾರ ಇನ್ನೊಂದು 4 ಜನ ಇದ್ದಾರೆ ಸರ್ ಓದೋ ಅಭ್ಯಾಸ ಇರೋರು, ಬಟ್ ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ದಟ್ ಇಸ್ ದ ಮೇನ್. ಇವಾಗಲೂ ನಾನು ನೋಡಿರೋ ಪ್ರಕಾರ ಅಜಯ್ ಸರ್ ತುಂಬ ಓದ್ತಾರೆ. ಈಸ್ ಆಲ್ಸೋ ವೆರಿ ಲೋನ್ ಇದ್ದಾಗ ಅವ್ರು ಜಾಸ್ತಿ ಇಷ್ಟಪಡೋದು ರೀಡಿಂಗ್ ಅಂತ ನಮ್ಮ ಮಂಜು ಸ್ವರಾಜ್ ಸರ್ ಓದೋ ಅಭ್ಯಾಸ ಇದೆ. ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಅಭ್ಯಾಸ ಇದೆ, ಬಟ್ ಕಮ್ಮಿ ಆಗಿದೆ. ನೀವು ಹೇಳಿದ್ರೆ ದಟ್ ಇಸ್ ವಾಟ್ ಕಾರಣ ಸರ್. ಸರ್ ಈಗ 1970 ಅದೊಂದು ರೀಕ್ರಿಯೇಟ್ ಮಾಡಬೇಕಲ್ಲ, ಅದರ ಪ್ರಿಪ್ರೇಷನ್ ಆಗಿತ್ತು ಡೈರೆಕ್ಟರ್ ಅಂದರೆ ಕೈ ಹಿಡಿಯಂತ ನಿಮಗಿರೋ ಪ್ರಶ್ನೆಗಳು ಅದೇ ಇರೋ ಪ್ರಶ್ನೆ. ಈಗ ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೆ ಎಲ್ಲ ಕಲಾವಿದರು ಕೈ ಹಿಡೀಲಿ, ಇದೊಂದು ಸಿನಿಮಾ ಮತ್ತೊಂದು ದಾರಿದೀಪ ಆಗಲಿ, ಇನ್ನೊಂದು ಮೈಲಿಗಲ್ಲಾಗಲಿ ಅಂತಲೇ ಆಸೆ ಪಡ್ತಾನೆ. ಸೊ ಹಾಗಾಗಿ ಅಷ್ಟು ವರ್ಷಗಳಿಂದ ಅಷ್ಟು ಡೆಡಿಕೇಟೆಡ್ ಆಗಿ ಅಷ್ಟು ಶ್ರದ್ಧೆಯಿಂದ ಇದರಲ್ಲಿ ಇನ್ವಾಲ್ವ್ ಆಗಿನೇ ಕೆಲಸ ಮಾಡಿ ಹಾಗಾಗಲಿ ಅಂತ ಆಶಿಸ್ತಾ ಇದ್ದೀನಿ. ಅದು ಪ್ರಶ್ನೆ ನನಗೂ ಪ್ರಶ್ನೆನೇ ಇದೆ. ಯಾವಾಗಲೂ ರಿಲೀಸ್ ದಿನವೇ ಅದ್ರ ಉತ್ತರ ಸಿಗೋದು. ಆಗುತ್ತಾ ಅಂತ ನಾನು ಇವತ್ತೇ ಭವಿಷ್ಯವಾಣಿ ನುಡಿಯೋದು ಕಷ್ಟ ಆಗ್ಬೋದು. ಅದೃಷ್ಟ ಇಲ್ಲಿಂದ ಎಲ್ಲಿಗಾದ್ರೂ ತೊಗೊಂಡೋಗ್ಬೋದು, ಅಲ್ಲಿಗೆ ಇರ್ಬೋದು. ಒಟ್ಟಿನಲ್ಲಿ ಒಂದು ಧೈರ್ಯ ಏನಪ್ಪ ಅಂತಂದರೆ ಎಲ್ಲೂ ಕೂಡ ಸಿನಿಮಾ ಚೆನ್ನಾಗಿಲ್ಲಪ್ಪ ಅಂತಂದ್ಬಿಟ್ಟು ನನ್ನ ಕರಿಯರ್ ಇದರಿಂದ ಖಂಡಿತ ಇಳಿಯಲ್ಲ, ಅದಕ್ಕೆ ಧಕ್ಕೆ ಅಂತೂ ಬರಲ್ಲ. ನೋಡಿರ್ತಕ್ಕಂಥ ಪ್ರೇಕ್ಷಕ ಬೈಕೊಂಡಂತೂ ಹೋಗಲ್ಲ. ಅಷ್ಟು ನಂಬಿಕೆ ನೋಡಿ, ಅಷ್ಟು ಗ್ಯಾರಂಟಿ ಕೊಡಬಲ್ಲ. ಈ ಎಷ್ಟು ಮಟ್ಟಿಗೆ ಕೈ ಹಿಡಿಯುತ್ತೆ ಡೈರೆಕ್ಟರ್ ಅವ್ರಿಗೆ ಪ್ರಶ್ನೆ. 2 ಪ್ರಶ್ನೆಗಳಿದೆ. ಇವತ್ತಿನ ಕಾಲಘಟ್ಟದಲ್ಲಿ ಕಾದಂಬರಿ ಆಧಾರಿತ ಸಿನಿಮಾ ನಿರ್ಮಾಣ ಮಾಡೋದು ಬಿಗ್ಗೆಸ್ಟ್ ರಿಸ್ಕ್. ಆ ರಿಸ್ಕ್ಗೆ ತಾವು ಕೈ ಹಾಕಿದ್ದೀರಾ. 2ನೇದು 50ರ ದಶಕ 2025 ಒಂದು 5 ದಶಕಗಳು ಇದ್ದು ಅದೊಂದು ಗ್ಯಾಪ್ ಇದೆ. ಬಿಗ್ಗೆಸ್ಟ್ ಡಿಸ್ಕನೆಕ್ಟ್ ಇದೆ. ಅವತ್ತಿನ ಭಾವನೆ ಬೇರೆ, ಇವತ್ತಿನ ಭಾವನೆ ಬೇರೆ. ಅವತ್ತಿನ ಪ್ಯೂರ್ ಲವ್ ಬೇರೆ, ಇವತ್ತಿನ ಅಬೀಸ್ ಆಫ್ ಲವ್ ಬೇರೆ. ಅವತ್ತಿನ ಪ್ರೇಕ್ಷಕರ ನಿರೀಕ್ಷೆಗಳೇ ಬೇರೆ, ಇವತ್ತಿನ ಪ್ರೇಕ್ಷಕರ ನಿರೀಕ್ಷೆಗಳೇ ಬೇರೆ. ಅವತ್ತಿದ್ದು ರಂಗಭೂಮಿ ಸಿನಿಮಾ ನಾಟಕ ಇವತ್ತು OTT. ಸೊ ಇವತ್ತಿನ ಜನ್ರೇಷನ್ಗೆ ಈ ರಿಲೇಟ್ ಆಗಬೇಕು, ಕಂಟೆಂಟ್ ರಿಲೇಟ್ ಆಗಬೇಕು. ಸೊ ಆ ಒಂದು ಚಾಲೆಂಜನ್ನು ಯಾವ ರೀತಿ ನೀವು ನಿಭಾಯಿಸಿರಿ ಅಂದರೆ ಅವತ್ತಿನ ಕಂಟೆಂಟ್ ಇವತ್ತಿನ ಜನ್ರೇಷನ್ಗೆ ರಿಲೇಟ್ ಆಗುತ್ತಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಸರ್ ಆ್ಯಕ್ಚುಲಿ ಈ ಪ್ರಶ್ನೆ ಡೈರೆಕ್ಟ್ರಿಗೆ ಅಲ್ಲ ಸರ್, ಇದು ಪ್ರೊಡ್ಯೂಸರ್ಗೆ ಆ್ಯಕ್ಚುಲಿ. ಯಾಕೆ ಅಂತಂದರೆ ನಿಮ್ಗೆ ಗೊತ್ತು ಸರ್, ನಾವು ಏನೇನೋ ಪ್ರಾಜೆಕ್ಟ್ನ ಪಿಚ್ ಮಾಡ್ತಿರ್ತೀವಿ. ಆ್ಯಕ್ಚುಲಿ ನಮಗೊಂದು ಇರುತ್ತೆ, ನಾವು ಈ ಥರ ತೋರಿಸ್ಬೇಕು, ನಾವು ಈ ಥರ ಡೈರೆಕ್ಟ್ ಮಾಡಬೇಕು ಅನ್ನೋ ಥರದೆಲ್ಲ. ನೀವು ಪ್ರೊಡ್ಯೂಸರ್ ಕೇಳಬೇಕು, ಇದು ಅವ್ರು ಪಿಚ್ ಮಾಡೋದ್ರಲ್ಲ ನಿಮ್ಗೆ ಹೆಂಗೆ ಧೈರ್ಯ ಬಂತು ಈ ಸಿನಿಮಾ ಮಾಡೋಕ್ಕೆ ಅಂತ ಅನ್ಕೊಂಡು. ಸೊ ನಿಮ್ಮ ಮೊದಲನೇ ಪ್ರಶ್ನೆಗೆ ಡೆಫಿನೆಟ್ಲಿ ಅದು ಪ್ರೊಡ್ಯೂಸರ್ ಆನ್ಸರ್ ಮಾಡಬೇಕು ಸರ್. ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ ಸರ್, ಡೈರೆಕ್ಟರ್ ಅಂದಮೇಲೆ ನಾವು ಎಲ್ಲ ಥರ ಪ್ರಾಜೆಕ್ಟ್ಸ್ನ ಸರ್ ಎಲ್ಲ ಡೈರೆಕ್ಟರ್ಗಳಿಗೂ ಆಸೆ ಇದ್ದಂಗೆ ನಮಗೂ ಇರ್ತದೆ ಸರ್. ಆ್ಯಕ್ಚುಲಿ ಏನೋ ಒಂದು ಹೊಸದು ಮಾಡಬೇಕು, ಏನೋ ಒಂದು ಹೊಸದಾಗಿ ತೋರಿಸ್ಬೇಕು, ನನ್ನ ಗುರುತಿಸ್ಕೋಬೇಕು, ನಾನು ಶಾಣೆ ಹಿಡಿಬೇಕು ಅನ್ನೋದೆಲ್ಲ ಇರುತ್ತೆ. ಸೊ ನಾವು ತಗೊಂಡು ಹೋಗಿ ಪ್ರೊಡ್ಯೂಸರ್ ಹತ್ರ ಇಟ್ಟಾಗ ಅವ್ರು ಹೆಂಗೆ ಧೈರ್ಯ ಮಾಡೋದು ಅನ್ನೋದು ಅವ್ರು ಹೇಳ್ಬೇಕು. ಆ್ಯಕ್ಚುಲಿ ಆ ಶೈಲಿಗಳ ಬದಲಾವಣೆ ಬಂದಿದೆ. ಹಳೆ ಚಿತ್ರಗಳು ಓದ್ತಾ ಇದ್ದಂದರೆ ಪ್ರತಿಯೊಂದು ದಶಕಕ್ಕೂ ಕೂಡ ಬದಲಾವಣೆ ಆಗಿದೆ. ಈ 70ರ ದಶಕದ ಸಿನಿಮಾಗಳು ಒಂದಷ್ಟು ನೀವೊಂದು ತಲೆಯಲ್ಲಿ ಇಟ್ಕೊಂಡು ಆ ಒಂದು ಕಾಲಘಟ್ಟದ ಪಾತ್ರ ನಿಭಾಯಿಸಬೇಕಾದ್ರೆ ಎಷ್ಟು ಚಾಲೆಂಜ್ ಆಗಿದೆ. ನೀವು ಕೇಳ್ತಾರೆ ಸಿನಿಮಾಗಳು ಮಾಡೋ ಶೈಲಿ ಬದಲಾಗಿದೆ ಅಥವಾ ಶೈಲಿಗಳು ಬದಲಾಯ್ತವೆ. ಹಳೆಯ ಬ್ಲ್ಯಾಕ್ ಆ್ಯಂಡ್ ಸಿನಿಮಾ ನೋಡ್ತಾರೆ 50-60ರಲ್ಲಿ ಮೇಕಿಂಗ್ ಶೈಲಿ ಮತ್ತು ಆ್ಯಕ್ಟಿಂಗ್ ಎಲ್ಲ ಬದಲಾವಣೆ ಆಗಿದೆ. ಅದರಲ್ಲಿ ತುಂಬ ದೊಡ್ಡ ಸಿನಿಮಾಗಳೆಲ್ಲ ಬಂದಿದ್ದಾವೆ. ಆ ಒಂದು ದಶಕದ ಪಾತ್ರವನ್ನು ತಲೆಯಲ್ಲಿ ಇಟ್ಕೊಂಡು ಆಕ್ಟ್ ಮಾಡಬೇಕಾದ್ರೆ
ನಿಮ್ಮ ಎಫರ್ಟ್ ಎಲ್ಲ ಹೇಗಿತ್ತು? ಮಂಜು ಸರ್ ಹೇಳಿದ ಹಾಗೆ ಇದು ಪ್ರೀತಿ ಬದಲಾಗಿದೆ, ವ್ಯಕ್ತಪಡಿಸೋ ರೀತಿ ಬದಲಾಗಿದೆ, ಸಿನಿಮಾ ಟೆಕ್ನಾಲಜಿ ಬದಲಾಗಿದೆ. ಬಟ್ ಆ್ಯಸ್ ಅನ್ ಆರ್ಟಿಸ್ಟ್ ಆ ಟೆಕ್ನಾಲಜಿನ ತಲೆಯಲ್ಲಿ ಇಟ್ಕೊಂಡು ಆ್ಯಕ್ಟ್ ಮಾಡಲ್ಲ. ಸೊ ಟೆಕ್ನಿಕಲ್ ಪಾರ್ಟ್ ಏನೇ ಇದ್ರೂ ಅಫ್ಕೋರ್ಸ್ ಅವ್ರ ಜವಾಬ್ದಾರಿ ಆಗಿರುತ್ತೆ. ಅಂದರೆ ಒಂದು ಟೆಕ್ನಿಕಲ್ ಐಡಿಯಾ ಇರುತ್ತೆ ಅಷ್ಟೇ. ಅಂದರೆ ಎಷ್ಟು ಕ್ರಿಸ್ಪಾಗಿ ಈ ವಿಚಾರನ ಹೇಳ್ತಾ ಇದ್ದಾರೆ ಅಥವಾ ಲೈಟಿಂಗ್ ಪ್ಯಾಟರ್ನ್ಸ್ ಹೇಗಿದೆ, ಕೆಲವೊಂದು ಮೈನ್ಯೂಟ್ ಟೆಕ್ನಾಲಜಿ ಬೇಸಿಕ್ ಥಿಂಗ್ಸ್ನ ನಾವು ತಲೆಯಲ್ಲಿ ಇಟ್ಕೊಂಡಿರ್ತೀವಿ ಹೊರತು ಒಬ್ಬ ಕಲಾವಿದನಾಗಿ ಅದು ಯಾವುದೇ ಕಾಲಘಟ್ಟ ಆಗಿರಲಿ ಆ ಮಾತ್ರ ನಾನು ಪ್ರಿಪೇರ್ ಆಗೋ ರೀತಿ ಯಾವಾಗಲೂ ಅದು ಸೇಮ್ ಆಗಿರುತ್ತೆ. ಅಂದರೆ ಅವತ್ತಿನ ಕಾಲದಲ್ಲೂ ಹಾಗೆ ಇತ್ತು, ಇವತ್ತಿನ ಕಾಲದಲ್ಲಿ ಅಫ್ಕೋರ್ಸ್ ರೀಲ್ನಲ್ಲಿ ನಾವು ಬಂದಿದ್ದಂದರೆ ರೀಲ್ ಎರಾನಲ್ಲಿ ಹೆಂಗಿರ್ತದೆ ಅಂದರೆ ನಮ್ಮ ಪ್ರಿಪ್ರೇಷನ್ ಕ್ಯಾಮ್ರಾ ಮುಂದೆ ಬಂದು ನಿಲ್ತಾ ಇರೋದು ಒನ್ ಮೋರ್ ಟೇಕ್ ಹೋಗ್ತಾರೆ, ಅದು ಆಸಿಸ್ತ್ ಹಂಗೆ ಬಂದ್ಬಿಟ್ಟಿದೆ. ಇವತ್ತಿನ ಅಫ್ಕೋರ್ಸ್ ನೀವು ಹೇಳಿದಾಗ ಅದು ಒಂಚೂರು ಚೇಂಜಸ್ ನೋಡ್ತೀನಿ ನಾನು ಈಗಿನ ಕಲಾವಿದರಲ್ಲಿ. ಪ್ರಿಪ್ರೇಷನ್ ಮತ್ತು ಫಿಯರ್, ಭಯ ಅನ್ನೋದಿರುತ್ತೆ. ಒಬ್ಬ ಡೈರೆಕ್ಟರ್ ಬೈದ್ಬಿಡ್ತಾನೆ ಅಥವಾ ಒಬ್ಬ ಪ್ರೊಡ್ಯೂಸರ್ ಅಂದ್ಕೊಂಡ್ಬಿಡ್ತಾನೆ ನಾಳೆ ದಿನ ನಾನು ಜಾಸ್ತಿ ಟೇಕ್ಸ್ ತೊಗೊಂಡ್ಬಿಟ್ರೆ ಕೆಲಸ ಸಿಗುತ್ತೋ ಇಲ್ಲ, ಅವತ್ತು ರೀಲ್ ತಿಂತ ಗುರು ತೆಗೆದಾಗುಲ್ಲ ಅಂತ ಹೇಳ್ತಾರೆ. ಸೊ ನಮಗೆ ಆ ಫಿಯರ್ ಅದು ನಮ್ಗೆ ಬಂದ್ಬಿಟ್ಟಿದೆ. ಆ ಪ್ರಿಪ್ರೇಷನ್ ಅದು ಅಳವಡಿಸ್ಕೊಂಡ್ಬಿಟ್ಟು ಬೈ ನೇಚರ್ ಆಗ್ಬಿಟ್ಟಿದೆ. ಶಿಸ್ತುಬದ್ಧವಾಗಿ ಪ್ರಿಪೇರ್ ಆಗಿ ಆ ಡೈಲಾಗ್ಸ್ ಕರೆಕ್ಟಾಗಿ ತಿಳ್ಕೊಂಡು ಆ ಟೋನ್ ಆಫ್ ಡೈಲಾಗ್ಸ್ ಒಂದೊಂದು ವರ್ಡ್ ಮೇಲೆ ಎಷ್ಟು ಪ್ರೆಷರ್ ಹಾಕ್ತೀವಿ ಅದನ್ನು ನಾವು ತಿಳ್ಕೊಳ್ಳದೆ ಪ್ರಾಕ್ಟೀಸ್ ಮಾಡಿ ಕ್ಯಾಮ್ರಾ ಮುಂದೆ ಬರಲ್ಲ. ಸೊ ಪ್ರಿಪರೇಷನ್ ವೈಸ್ ಹೋದರೆ ಅಫ್ಕೋರ್ಸ್ ನಾನು ಎಲ್ಲ ಸಿನಿಮಾಗಳು ಅಣ್ಣವ್ರದ್ದು ಎರಡು ಕನಸು, ವಿಷ್ಣು ಸರ್ ಕೆಲವೊಂದು ಸಿನಿಮಾ, ಅನಂತನಾಗ್ ಸರ್ ಕೆಲವೊಂದು ಸಿನಿಮಾಗಳು, ಆಮೇಲೆ ನಮ್ಮ ತಂದೆಯದು ಹಳೆಯ ಆಲ್ಬಮ್ಗಳು ಫೋಟೋಸ್ಗಳು, ಅದಕ್ಕೆ ನನ್ನ ಕಾಸ್ಟ್ಯೂಮ್ಸ್ ಹೋಲಿಕೆ ಆಗ್ತದೆ. ಇದ್ರದ್ದೆಲ್ಲ ಚಿಕ್ಕ ಪ್ರಿಪ್ರೇಷನ್ಸ್. ಅಂದರೆ ಒಂದಿನಕ್ಕೆ ಮುಗಿದಿಲ್ಲ ಅದು. ಯಾವತ್ತೋ ಒಂದಿನ ನಾಳೆ ಏನು ಸೀನ್ ಮಾಡ್ತೀವಿ ಅಥವಾ ಇವತ್ತು ಏನು ಮಾಡಿ ಹೋಗಿದ್ವಿ ಕೆಲವು ಸಲ ಅದು ಕಾಡ್ತಾ ಇರುತ್ತಲ್ಲ, ಅದು ಮತ್ತೊಂದು ಸಲ ಮೆಲ್ಕ್ ಹಾಕಿರೋದು ಥ್ರೂ ಔಟ್ ಇಲ್ಲಿ ಲಾಸ್ಟ್ ಡೇ ಇದು ಅದು ನಡೀತಾನೆ ಇತ್ತು, ಅದು ಪ್ರಾಸೆಸ್ ಮುಗಿದಿಲ್ಲ. ಬಟ್ ಅರ್ಧ ಕೆಲಸ ಇವ್ರ ಕಡೆಯಿಂದ ಆಗೋದು ಪ್ರಿಪ್ರೇಷನ್. ನಾವು ಜಸ್ಟ್ ಕಲಾವಿದಕ್ಕೆ ಒಂದು ಚೂರು ಫ್ಲೇವರ್ ಆ್ಯಡ್ ಮಾಡಿರ್ತೀವಿ ಕೆಲವೊಂದು ಸಲ. ಸೊ ಟೆಕ್ನಿಷಿಯನ್ಸ್, ಕಾಸ್ಟ್ಯೂಮ್ ಡಿಸೈನರ್ ಅರ್ಧ ಆ ಕಾಸ್ಟ್ಯೂಮ್ ಹಾಕೊಂಡು ಕೂಡಲೇ ಗೊತ್ತಿಲ್ಲದೇ ಸುಬ್ಬರಾವ್ ಅಂದರೆ ನಾನು ಇಷ್ಟು ಪ್ರಿಪೇರ್ ಆಗಿದ್ದರೆ ಆ ಬಟ್ಟೆ ಆ ಪರ್ಫೆಕ್ಷನ್ ಹಾಕೊಂಡು ಇವ್ರು ಹೆಂಗಿರ್ತಾರೆ ಅಂದರೆ ನಮ್ಮ ರಂಜಿತ್ ಅವರು ವಾಚ್ ಈ ಕಡೆ ಡೈಲ್ ನೋಡೋದು ಈ ಕಡೆ ಅಲ್ಲ, ಮಾತಾಡ್ತಾ ಹೆಂಗೆ ತಿರುಗಿಸ್ಬಿಟ್ರೆ ಹಿಂದೆ ಇವರು ಬಾಡಿ ಗಾರ್ಡ್ ಥರ ಇರ್ತಾರೆ. ಅಜಯ್ ಸರ್ ವಾಚ್ ಮತ್ತು ಯಾವುದೋ ಒಂದು ಬಟನ್ ಬಿಚ್ಬಿಟ್ಟು ಅದನ್ನ ಒಳಗಡೆ ಗೋಲ್ಡ್ ಚಿನ್ನ ಹಾಕ್ಬಿಟ್ರೆ ಸರ್ ತೆಗೆದುಬಿಡಿ ಅಂತ ಆ ಥರ. ಸೊ ಅರ್ಧಕ್ಕರ್ಧ ಆ ಕಾಸ್ಟ್ಯೂಮ್ಸು, ಮೇಕಪ್ಪು, ಸೆಟ್ ವರ್ಕ್, ಆ ವಾತಾವರಣ ನಾವು ಬೆಳಗ್ಗೆ ರೆಡಿಯಾಗಿ ಮೇಕಪ್ ಹಾಕೊಂಡು ಬರ್ತಿದ್ದಂಗೆ ಗೊತ್ತಿಲ್ಲದೇ ನಮಗೆ ಪ್ರಿಪ್ರೇಷನ್ ಕೊಟ್ಬಿಡೋದಕ್ಕೆ. ಸೊ ಎಲ್ಲ ಆಯಾಮಿಂದ ಅದು ನಮ್ಮ ಪ್ರಿಪರೇಷನ್ ಪ್ಲಸ್ ಅಟ್ಮಾಸ್ಫಿಯರ್ ಪ್ರಿಪರೇಷನ್ಸ್ ಹೆಲ್ಪ್ ಮೀ ಆ್ಯಂಡ್ ಬೋತ್ ಇಬ್ಬರು ಎಲ್ಲರಿಗೂ ಆ ಥರದ್ದು ಸಹಕಾರ ಮಾಡಿದ್ದಾರೆ. ಲಕ್ಷ್ಮಿ ಅನ್ನೋ ಪಾತ್ರವನ್ನು ನಾನು ನಿಭಾಯಿಸಿದ್ದೀನಿ. ನನಗೆ ಮಂಜು ಸರ್ ಈ ಪಾತ್ರದ ಬಗ್ಗೆ ಹೇಳಿದಾಗ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರೀತಿ ಯಾವ ಕಾಲಘಟ್ಟದಲ್ಲೂ ಏನು ಬದಲಾಗೋದಿಲ್ಲ, ಅದನ್ನು ತೋರಿಸೋ ರೀತಿ ಬದಲಾಗಿರ್ಬೋದು ಅಷ್ಟೇ ಹೊರತು ಪ್ರೀತಿ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎಲ್ಲ ಒಂದೇ ಇದೆ. ಆದರೆ ಅದು ತುಂಬ ಒಂದು ಸಹಜ ಪ್ರೀತಿ, ಅಲ್ಲಿ ತೋರಿಕೆ ಇಲ್ಲ. ಅಂಥ ಒಂದು ಪಾತ್ರವನ್ನು ಮತ್ತು ನನ್ನ ಕೋ ಆರ್ಟಿಸ್ಟ್ ಬಂಡಾಯ ರಘು ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ, ಸಾಕಷ್ಟು ಸಿನಿಮಾಗಳಲ್ಲಿ ನಾನು ಅವರು ಒಟ್ಟಿಗೆ ಅಭಿನಯಿಸಿರುವಂಥ ಸಿನಿಮಾಗಳಲ್ಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಈ ಸಿನಿಮಾ ಕೂಡ ಹಾಗೆಯೇ ಒಂದು 3 ದಿನ ಕಾಲ ಅಷ್ಟೇ ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು. ತುಂಬ ವಿಭಿನ್ನವಾದ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಪ್ರೀತಿಯಿಂದ ಇರುವಂಥ ಒಂದು ಗಂಡ ಹೆಂಡತಿ ಅವರಿಬ್ಬರ ಮಧ್ಯದಲ್ಲಿ ಒಂದು ಸಹಜವಾದ ಪ್ರೀತಿ ಇರುತ್ತೆ. ಸೊ ಅದು ಎಲ್ಲೋ ಒಂದು ಕಡೆ ಚಿತ್ರದ ನಾಯಕ ನಾಯಕಿಗೂ ಇನ್ಸ್ಪೈರ್ ಆಗುವಂಥ ಒಂದು ಪಾತ್ರ ಅಷ್ಟೇ. ಒಂದು ದೊಡ್ಡ ಇಂಪ್ಯಾಕ್ಟ್ ಕೊಡುವಂಥ ಒಂದು ಪಾತ್ರ. ಸೊ ಖುಷಿ ಆಯಿತು ನನಗೆ ಕೆಲಸ ಮಾಡಿದ್ದು. ಚಿಕ್ಕ ಪಾತ್ರ ಆದ್ರೂ ನನಗೆ ಯಾವಾಗಲೂ ಅದೇ ಹೇಳೋದು, ನನಗೆ ಒಂದು ಸೀನ್ ಇದ್ರೂ ಅದು ಪರ್ಫಾರ್ಮ್ ಮಾಡೋದಕ್ಕೆ ಒಬ್ಬ ಆರ್ಟಿಸ್ಟ್ಗೆ ಸಿಗಬೇಕಾದಂಥ ಪಾತ್ರಗಳು. ಸೊ ಅಂಥ ಒಂದು ಪಾತ್ರ ನನಗೆ ಈ ಸಲ ಸುಬ್ಬರಾವ್ ಸಿಕ್ಕಿದೆ. ಈಗಾಗಲೇ ನೀವು ನೋಡಿರಬೇಕು, ಸಾಕಷ್ಟು ಚೆನ್ನಾಗಿ ಪ್ರಮೋಷನ್ಸ್ ಕೂಡ ಮಾಡ್ತಾ ಇದ್ದಾರೆ, ಅದರಲ್ಲೇ ಗೊತ್ತಾಗುತ್ತೆ
ಈ ಪ್ರೀತಿಯ ಸ್ವಾದನ ಎಲ್ಲರೂ ನಾವು ಅದನ್ನು ಅನುಭವಿಸ್ಬೇಕು ಅನ್ನೋ ಅಷ್ಟು ಚೆನ್ನಾಗಿ ಪ್ರಮೋಷನ್ಸ್ ನಡೀತಾ ಇದೆ and ಅಷ್ಟೇ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಸೊ ಇಲ್ಲಿ ನನಗೆ ವಾಟ್ ಎವರ್ ದ ಕ್ರೆಡಿಟ್ಸ್ ಅದು ನಮ್ಮ ಡೈರೆಕ್ಟರ್ಗೆ ಸೇರಬೇಕು. ಪ್ರತಿಯೊಂದೊಂದು ಎಷ್ಟು ನಗಬೇಕು, ಎಷ್ಟು ನಾವು ಎಕ್ಸ್ಪ್ರೆಷನ್ಸ್ ಕೊಡಬೇಕು, ಎಷ್ಟು ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಪ್ರತಿಯೊಂದು ಪ್ರಿಸೈಸ್ ಆಗಿ ಅವ್ರು ಹೇಳ್ಕೊಡ್ಬೇಕು ಅಷ್ಟೇ ನಾನು ಮಾಡಿರೋದಿದ್ದು. ಸೊ ಐ ಶುಡ್ ರಿಯಲಿ ಥ್ಯಾಂಕ್ ದ ಹೋಲ್ ಟೀಮ್. ಥ್ಯಾಂಕ್ ಯು. ನನಗೆ ನಾನು 3 ದಿನ ಕೆಲಸ ಮಾಡೋದು ನನಗೆ ತುಂಬ ಅದೊಂದು ಇನ್ನೂ ಇವತ್ತಿಗೂ ಸುಮಾರು ಒಂದು ಈಗಾಗಲೇ 1 ವರ್ಷ 2 ವರ್ಷ ಆಗಿರ್ಬೋದು ನಮ್ಮ ಸಿನಿಮಾಗಾಗಿ. ಇವತ್ತಿಗೂ ಅದೊಂಥರ ಹಸಿರಾಗಿ ಉಳಿದಿದೆ ಆ ಒಂದು ಪಾತ್ರ. ಸೊ ಒಳ್ಳೆಯದಾಗಲಿ ನಮ್ಮ ಇಡೀ ತಂಡಕ್ಕೆ, ಸರಳಾ ಸುಬ್ಬರ ಅವರಿಗೆ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಸಾಂಗ್ ರಿಲೀಸ್ ಟೈಮಲ್ಲೂ ಹೇಳಿದ್ದೆ, ತುಂಬ ಸಿನಿಮಾಗಳು ಮಾಡ್ತಿರ್ತೀವಿ, ಆದರೆ ಈ ಸಿನಿಮಾ ರಿಲೀಸ್ ನಾನು ತುಂಬ ಕಾಯ್ತಿದ್ದೀನಿ ಅಂತ. ಸುಮಾರು 2-3 ವರ್ಷ ಆಗಿರ್ಬೋದು, 2 ಇಯರ್ಸ್. ನಾನು ತುಂಬ ಕಾಯ್ತಿರೋ ಸಿನಿಮಾ ಯಾಕಂದರೆ ನಾನೊಬ್ಬಳು ಸಾಹಿತಿಯ ಮಗಳು ಮತ್ತು ನನಗೆ ಸಾಹಿತ್ಯ ನಾವೆಲ್ಸು ನನ್ನ ದೊಡ್ಡ ಹಾಬಿ ಕಾಲೇಜ್ ಟೈಮಲ್ಲೆಲ್ಲ. ಸೊ ಇದು ಈಗ ನಾವೆಷ್ಟೋ ಸಿನಿಮಾಗಳಿಗೆ ಕಮೆಂಟ್ಸ್ ಬರೋದನ್ನ ನೋಡಿದಾಗ ಬಿಡ್ರಿ ಹಿಂದಿನ ಸಿನಿಮಾ ಥರ ಬರೋದೇ ಇಲ್ಲ ಈಗ ಸಿನಿಮಾಗಳು ಕನ್ನಡದಲ್ಲಿ, ಆ ಥರದ್ದೆಲ್ಲ ತುಂಬ ಕಮೆಂಟ್ಸ್ಗಳನ್ನು ನಾವು ನೋಡಿದ್ವಿ. ಹಿಂದೆ ನಾವೆಲ್ಸ್ ಬೇಸ್ಡ್ ಕಥೆಗಳು ಬರ್ತಾ ಇದ್ರು, ಸಿನಿಮಾಗಳು ಮಾಡ್ತಿದ್ರು ಅಂತ. ಈಗ ನನಗನ್ಸುತ್ತೆ ವಸಂತಕಾಲದ ಮೂಲಕ ವಸಂತಕಾಲ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದೇ ಬರುತ್ತೆ. ಯಾಕಂದ್ರೆ ಇದ್ರ ಹಿಂದಿನ ಶ್ರಮ, ಕಥೆ ಅಂತೂ ಅದ್ಭುತ. ಯಾಕಂದ್ರೆ ಹೇಳಿರೋ ಕಥೆ ಅಂತಂದ್ರೆ, ಅವ್ರು ಬರೆದಿರೋ ಕಥೆ ಅಂದ್ರೆ ಅದಕ್ಕೆ ಮಾತೇ ಇಲ್ಲ. ಅದರ ಜೊತೆಗೆ ಅದರ ಹಿಂದಿನ ಶ್ರಮ, ಮಾತಿನ ಧಾಟಿ ಇರ್ಬೋದು, ಇದು ನಿರ್ದೇಶಕರ ಕೆಲಸ ಎಷ್ಟು ಇದೆಯೋ ಅಷ್ಟೇ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಕೆಲಸ ಇದೆ, ಒಬ್ರು ಸೆಟ್ ಡಿಸೈನರು ಅವ್ರ ಕೆಲಸ ಇದೆ. ಎಲ್ಲರ ಕೆಲಸ ತುಂಬಾ ನೀಟಾಗಿ ಆಗಿದೆ. ಅದ್ರ ಜೊತೆಗೆ ನಾವು ಕೂಡ ಆರ್ಟಿಸ್ಟ್ಗಳು ಕೂಡ ಅದನ್ನು ಕೈ ಜೋಡಿಸಿದ್ದೀವಿ. ಐ ಥಿಂಕ್ ಐ ಫೀಲ್ ಐ ಆಮ್ ಸೋ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್. ಬಿಕಾಸ್ ನನಗೆ ಯಾವಾಗಲೂ ಇತ್ತು, ನಾವೆಲ್ಲ ಪುಟ್ಟಣ್ಣ ಕಣಗಾಲ ಸಿನಿಮಾ ಆಗೋದು, ತರಾಸೋರು ಎಷ್ಟೋ ನಾವೆಲ್ಗಳು ಸಿನಿಮಾಗಳಾಗಿದ್ದಾವೆ, ಅಂಥದ್ದೊಂದು ಕನ್ನಡದವ್ರು ಮರ್ತ್ಬಿಟ್ಟಿದ್ದಾರೆ, ಯಾರು ನಿರ್ದೇಶಕರನ್ನು ಎತ್ಕೋತಾ ಇಲ್ಲ ಅನ್ನೋದೊಂದು ನನ್ನ ಮನಸ್ಸಲ್ಲಿತ್ತು. ಬಟ್ ಇವತ್ತು ನಾನು ಅದರ ಭಾಗವಾಗಿ ಒಂದು ಕಾದಂಬರಿ ಭಾಗವಾಗಿ ನಾನು ಇಲ್ಲಿ ಕೂತಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಕನ್ನಡದ ಗೆಲುವಾಗಬೇಕು. ಯಾಕಂದರೆ ಕನ್ನಡ ಕಾದಂಬರಿ, ಕನ್ನಡ ಸಾಹಿತ್ಯ ನನಗೆ ಇವತ್ತು ಇಲ್ಲಿದೆ ಇಂಥದ್ದಲ್ಲಿ, ಇಂಥ ಆಲ್ಟಿಟ್ಯೂಡಲ್ಲಿ ನಾವು ಇವೆಂಟ್ ಇಟ್ಕೊಂಡಿದ್ದೀವಿ ಅಂದ ತಕ್ಷಣ ಎತ್ತರಿಂದ ಎತ್ತ ಸಂಬಂಧವಯ್ಯ ಅಂತ ಅನ್ನಿಸ್ತು. ಯಾಕಂದರೆ ನಾವು ಮಾಡ್ತಿರೋ 1970s ಕತೆ ಇಲ್ಲಿ ಪಬ್ಬಲ್ ಮಾಡ್ತಿದ್ದೀವಿ ಇವೆಂಟನ್ನು. ಬಟ್ ಏನಂದರೆ ಅದಕ್ಕೆ ಒಂದೇ ಒಂದು ಕೊಂಡಿ ಪ್ರೀತಿ ಅನ್ನೋದು ಅವತ್ತು ಗಾಢವಾಗಿತ್ತು, ಇವತ್ತು ಗಾಢವಾಗಿತ್ತು. ಇವತ್ತು ನಾವು ಯಾರಿಗಾದ್ರೂ ಕೇಳಿದ್ರೆ ನಾವು ಮೊಬೈಲ್ ಇಲ್ಲದೆ ಇರುವಾಗ ಹೆಂಗೆ ಕಮ್ಯುನಿಕೇಟ್ ಮಾಡ್ತಿದ್ದೀವಿ ಅನ್ನೋದು ನಾವು ಮರ್ತೇ ಬಿಟ್ಟಿದ್ದೀವಿ. ಹೆಂಗೆ ಹೇಳ್ತಿದ್ದೀವಿ ಗೊತ್ತಿಲ್ಲ. ಅವತ್ತು ರೋಡಲ್ಲಿ ನಾವು ಹೋಗ್ಬೇಕಾದ್ರೆ ಈಗ GPS ಇಲ್ಲದೆ ಜೀವನ ಮಾಡ್ತಾ ಇಲ್ಲ ನಾವು. ಅದು ಮೊಬೈಲ್ ಮೇಲೆ ಅಷ್ಟು, ಅಂದರೆ ತಾಂತ್ರಿಕತೆ ಮೇಲೆ ನಾವು ಅಷ್ಟು ಅವಲಂಬಿತರಾಗಿದ್ದೀವಿ. ಈಗ ಈ ಸಿನಿಮಾ ಮಾಡೋವಾಗ ನಮ್ಗೆ ಅನ್ನಿಸ್ತು, ಅಯ್ಯೋ ದೇವರೇ, ನಾವು ಈಗೆಲ್ಲ ಚಿನ್ನ ಮಾಡಿದ್ದೀವಿ, ಅದನ್ನೆಲ್ಲ ಮೆಲುಕು ಹಾಕುವಂಥ ಸೀನ್ಗಳಾಗಿರ್ಬೋದು, ಕಥೆ ಆಗಿರ್ಬೋದು ನಮ್ಮೆಲ್ಲರ ಮುಂದೆ ಇದೆ. ಯಾರು ಅಂಥ ಜೀವನ ನೋಡಿದಿರೋ ಮಧ್ಯವಯಸ್ಕರಾಗಿರ್ಬೋದು, 30s 40s 50s ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಈಗಿನ ಬರೋ ಯಂಗ್ಸ್ಟರ್ಸ್ ಅಂತೂ ಖಂಡಿತ ನೋಡಬೇಕು. ಬಿಕಾಸ್ ಲೈಫ್ ಇದು ಮೊಬೈಲ್ ಆರ್ ಟೆಕ್ನಾಲಜಿಕಲಿ ನಾವು ಅಡ್ವಾನ್ಸ್ ಆಗಿರೋದು ನೋಡಿದ್ರೆ ಐ ಥಿಂಕ್ ಪೀಪಲ್ ಶುಡ್ ವಾಚ್ ದಿಸ್. ಸೊ ಐ ಆಮ್ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಥ್ಯಾಂಕ್ ಯು. ನಿರ್ಮಾಪಕರೇ